ಇವತ್ತು ಒಂದು ವೇಳೆ ಮಳೆ ಬಂದಿಲ್ಲ ಅಂದ್ರೆ ಗುಡುಗು ಮಿಂಚಿನ ಅಬ್ಬರ ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಕ್ರಿಕೆಟ್ ಸಿಡಿಲು ಬಡಿಯೋದು ಪಕ್ಕ. ಆರ್ಸಿಬಿ ಸಿಎಸ್ಕೆ ಕಾಳಗ ಆ ಮಟ್ಟಿಗೆ ಇರಲಿದೆ. ಆರ್ಸಿಬಿ ಸಿಎಸ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಕೊಹ್ಲಿ ವರ್ಸಸ್ ಧೋನಿ ನಡುವಿನ ಫೈಟ್ ಆಗಿ ಮಾರ್ಪಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ಮತ್ತು ಒಳಗೆ ಕೇಳುವುದು ಎರಡೇ ಎರಡು ಹೆಸರು, ಕೊಹ್ಲಿ ಮತ್ತು ಧೋನಿ. ಈ ಎರಡೇ ಹೆಸರುಗಳು ಇವತ್ತು ಚಿನ್ನಸ್ವಾಮಿ ಅಂಗಳದಲ್ಲಿ ಮಾರ್ದನಿಸಲಿದೆ. ಗುರು ಶಿಷ್ಯರ ನಡುವಿನ ಕೊನೆಯ ಕಾಳಗ ಕೂಡ ಇದು ಆಗಿರಬಹುದು. ಹಾಗಾಗಿ ಈ ಮ್ಯಾಚ್ ಮಳೆ ಬಂದಿಲ್ಲ ಅಂದ್ರೆ ಇತಿಹಾಸ ಕೂಡ ನಿರ್ಮಿಸಲಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯೋ ಇವತ್ತಿನ ಆರ್ಸಿಬಿ ಮತ್ತು ಸಿಎಸ್ಕೆ ಮ್ಯಾಚ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇಬ್ರೆ, ಅವರೇ ಕಿಂಗ್ ಕೊಹ್ಲಿ ಹಾಗೂ ಕೂಲ್ ಧೋನಿ. ಯಾಕಂದ್ರೆ ಇವರಿಬ್ರು ಕೂಡ ಕೋಟಿ ಕೋಟಿ ಫ್ಯಾನ್ಸ್ ಅನ್ನ ಹೊಂದಿದ್ದಾರೆ. ಅಲ್ಲದೆ ಬಹುತೇಕ ಇದೇ ಪಂದ್ಯ ಕೊಹ್ಲಿ ಧೋನಿ ಮುಖಾಮುಖಿಯ ಕೊನೆಯ ಪಂದ್ಯವಾಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಧೋನಿ ನಿವೃತ್ತಿಯ ಹಿಂಟ್ ಅನ್ನು ಕೊಟ್ಟಿದ್ದು ಇಂದಿನ ಪಂದ್ಯವೇ ಚಿನ್ನಸ್ವಾಮಿಯಲ್ಲಿ ಧೋನಿ ಆಡೋ ಕೊನೆಯ ಪಂದ್ಯವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಐಪಿಎಲ್ನ ಆರಂಭದಿಂದಲೂ ಸಹ ಮಹೇಂದ್ರ ಸಿಂಗ್ ಧೋನಿ ಹಾಗೂ ವಿರಾಟ್ ಕೊಹ್ಲಿ ಮುಖಾಮುಖಿಯನ್ನ ಅಭಿಮಾನಿಗಳು ಎಂಜಾಯ್ ಮಾಡ್ತಲೇ ಬರ್ತಾ ಇದ್ದಾರೆ. ತಮ್ಮದೇ ಅಭಿಮಾನಿ ಬಳಗವನ್ನ ಹೊಂದಿರುವ ಧೋನಿ ಹಾಗೂ ಕೊಹ್ಲಿ ಐಪಿಎಲ್ನ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಇಬ್ಬರು ದಿಗ್ಗಜ ಆಟಗಾರರು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ವೃತ್ತಿ ಜೀವನದುದ್ದಕ್ಕೂ ಉತ್ತಮ ಒಡನಾಟ ಹೊಂದಿರುವ ಈ ಜೋಡಿಗೆ ಇಂದಿನ ಪಂದ್ಯ ಮೈದಾನದಲ್ಲಿ ಕೊನೆಯ ಮುಖಾಮುಖಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ವಿರಾಟ್ ಕೊಹ್ಲಿ ಇನ್ನು ಕೆಲ ವರ್ಷಗಳ ಕಾಲ ಕ್ರಿಕೆಟ್ ಆಡಲಿದ್ದಾರೆ. ಆದರೆ 43 ವರ್ಷದ ಮಹೇಂದ್ರ ಸಿಂಗ್ ಧೋನಿಗೆ ಇದು ಕೊನೆಯ ಐಪಿಎಲ್ ಆಗಬಹುದು ಎಂದು ಹೇಳಲಾಗ್ತಿರುವುದರಿಂದ ಇಂದಿನ ಪಂದ್ಯವೇ ಉಭಯ ಆಟಗಾರರ ನಡುವಿನ ಕೊನೆಯ ಮುಖಾಮುಖಿ ಆಗಬಹುದು. ಈ ಬಾರಿಯ ಐಪಿಎಲ್ನಲ್ಲಿ ಆಟಗಾರನಾಗಿ ಹಾಗೂ ನಾಯಕನಾಗಿಯೂ ಯಶಸ್ಸು ಕಾಣದ ಧೋನಿ ಐಪಿಎಲ್ ಜರ್ನಿಗೆ ಗುಡ್ ಬೈ ಹೇಳುವ ಸಾಧ್ಯತೆ ದಟ್ಟವಾಗಿದೆ. ಈ ಊಹೆಗಳಿಗೆ ಪೂರಕವೆಂಬಂತೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದ ಟಾಸ್ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿರುವ ಧೋನಿ, ನಾನು ಮುಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯುವ ಬಗ್ಗೆ ಖಚಿತವಿಲ್ಲ ಎಂದಿರುವ ಅವರು ಮುಂದಿನ ನಡೆಯ ಕುರಿತು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಈ ಆವೃತ್ತಿಯ ಬಳಿಕ ಐಪಿಎಲ್ನಿಂದ ಮಾಹಿ ನಿವೃತ್ತಿಯಾದರೆ ಇಂದಿನ ಪಂದ್ಯವೇ ಧೋನಿ ಹಾಗೂ ವಿರಾಟ್ ನಡುವಿನ ಕೊನೆಯ ಮುಖಾಮುಖಿ ಎನಿಸಿಕೊಳ್ಳಲಿದೆ. ಇಂದಿನ ಪಂದ್ಯ ಸಿಎಸ್ಕೆ ವರ್ಸಸ್ ಆರ್ಸಿಬಿ ನಡುವಿನ ಪಂದ್ಯ ಅನ್ನೋದಕ್ಕಿಂತ ಇದು ಕೊಹ್ಲಿ ವರ್ಸಸ್ ಧೋನಿ ನಡುವಿನ ಕಾಳಗ ಅಂತ ಹೇಳಿ ಬಿಂಬಿತವಾಗಿದೆ. ಧೋನಿ ಕೊಹ್ಲಿ ಎದುರು ಬದುರು ಆಗ್ತಿರೋದರ ಕ್ರೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. MS ಧೋನಿ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಯಾವತ್ತೇ ಮುಖಾಮುಖಿ ಆದರೂ ಫ್ಯಾನ್ಸ್ಗೆ ಫುಲ್ ಮಿಲ್ಸ್ ಫಿಕ್ಸ್. ಜಿದ್ದಿಗೆ ಬಿದ್ದವರಂತೆ ಹೋರಾಡೋದ್ರಲ್ಲಿ ಇಬ್ಬರನ್ನೂ ಮೀರಿಸೋರಿಲ್ಲ. ಬೌಲರ್ಗಳನ್ನ ದಂಡಿಸಿ ರನ್ ಭರಾಟೆ ನಡೆಸುವುದರಲ್ಲಂತೂ ಇಬ್ಬರು ನಿಸ್ಸೀಮರು. ಫ್ಯಾನ್ಸ್ ಅಂತದ್ದೇ ಒಂದು ಜಿದ್ದಾಜಿದ್ದಿನ ಕಾಳಗದ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲದೆ ಇದು ಧೋನಿಯ ಕೊನೆಯ ಪಂದ್ಯ ಆಗಿರುವ ಸಾಧ್ಯತೆ ಇರೋದ್ರಿಂದ ಫ್ಯಾನ್ಸ್ಗೆ ಇದು ಒಂದು ರೀತಿಯ ಡಬಲ್ ಧಮಾಕ ಸಿಗುವ ಚಾನ್ಸ್ ತುಂಬಾ ಇದೆ. ಪ್ಲೇ ಆಫ್ ದೃಷ್ಟಿಯಿಂದ ಇಂದಿನ ಪಂದ್ಯ ಆರ್ಸಿಬಿ ಪಾಲಿಗೆ ಮೋಸ್ಟ್ ಇಂಪಾರ್ಟೆಂಟ್. ಪ್ಲೇ ಆಫ್ನಿಂದ ಹೊರಬಿದ್ದಿರುವ ಚೆನ್ನೈ ಈ ಪಂದ್ಯದಲ್ಲಿ ಕಳೆದುಕೊಳ್ಳೋದು ಏನೂ ಇಲ್ಲ. ಒಂದು ವೇಳೆ ಚೆನ್ನೈ ಗೆದ್ರೆ ಆರ್ಸಿಬಿಗೆ ಡ್ಯಾಮೇಜ್. ಈ ಸೀಸನ್ನಲ್ಲಿ ಮಾಹಿಯ ಮೋಡಿ ನಡೆದಿಲ್ಲ ಹಾಗಂತ ಕಡೆಗಣಿಸುವಂತಿಲ್ಲ. ವಿಕೆಟ್ ಹಿಂದೆ ನಿಂತು ಸೈಲೆಂಟ್ ಆಗಿ ರಣತಂತ್ರ ರೂಪಿಸುವ ಮಾಹಿ ಎದುರಾಳಿಗಳಿಗೆ ಶಾಕ್ ಕೊಡೋದರಲ್ಲಿ ಎತ್ತಿದ ಕೈ. ಡೆತ್ ಓವರ್ಗಳಲ್ಲಿ ಬ್ಯಾಟಿಂಗ್ ಇಳಿದ್ರೂ ಅಬ್ಬರಿಸಿ ಬಿಡ್ತಾರೆ. ಅಲ್ಲದೆ ಈ ಸೀಸನ್ನಲ್ಲಿ ನಿವೃತ್ತಿ ನೀಡೋ ಮಾತು ಕೇಳಿ ಬರ್ತಾ ಇದ್ದು ಧೋನಿ ಬ್ಯಾಟ್ನಿಂದ ಇವತ್ತು ರನ್ ಮಳೆ ಹರಿಯುವ ಸಾಧ್ಯತೆ ತುಂಬಾ ಇದೆ. ಹೀಗಾಗಿ ಚಿನ್ನಸ್ವಾಮಿ ಅಂಗಳ ಇವತ್ತು ಒಂದು ರೀತಿ ಭಾವುಕ ಕ್ಷಣಕ್ಕೂ ಸಾಕ್ಷಿಯಾಗುತ್ತೆ. ಹಾಗೆ ಸಖತ್ ಕ್ರೇಜ್ ಅನ್ನು ಕೂಡ ಹುಟ್ಟು ಹಾಕಿದೆ. ಐಪಿಎಲ್ ಬದ್ಧ ವೈರಿಗಳು ಎನಿಸಿರುವ ಆರ್ಸಿಬಿ ಹಾಗೂ ಸಿಎಸ್ಕೆ ತಂಡಗಳು ಒಟ್ಟು 35 ಬಾರಿ ಮುಖಾಮುಖಿಯಾಗಿದ್ದು ಆ ಪೈಕಿ 22 ಪಂದ್ಯಗಳಲ್ಲಿ ಸಿಎಸ್ಕೆ ಗೆಲುವು ಸಾಧಿಸಿದ್ರೆ 12 ಪಂದ್ಯಗಳನ್ನು ಆರ್ಸಿಬಿ ಗೆದ್ದಿದೆ. ಒಂದು ಪಂದ್ಯ ಫಲಿತಾಂಶವಿಲ್ಲದೆ ರದ್ದಾಗಿದೆ. ಟೂರ್ನಿಯ ಒಟ್ಟಾರೆ ಅಂಕಿಅಂಶಗಳು ಏನೇ ಹೇಳಿದ್ರು ಈ ಬಾರಿ ಆಡಿರುವ 10ರಲ್ಲಿ 7 ಪಂದ್ಯಗಳನ್ನು ಗೆದ್ದು ಉತ್ತಮ ಲಯದಲ್ಲಿರುವ ಆರ್ಸಿಬಿ ಗೆಲುವಿನ ಫೇವರೇಟ್ ತಂಡವಾಗಿದೆ. ಮಳೆ ಅಡ್ಡಿಯಾಗದಿದ್ರೆ ಭಾರತೀಯ ಕ್ರಿಕೆಟ್ನ ಇಬ್ಬರು ದಿಗ್ಗಜ ಆಟಗಾರರನ್ನ ಮೈದಾನದಲ್ಲಿ ಕೊನೆ ಬಾರಿಗೆ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತರರಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.